ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಓಕ್ಲಿ ವಿದ್ಯಾಮಂದಿರದಲ್ಲಿ ಮಕ್ಕಳಿಗಾಗಿ ಕ್ರೀಡಾಕೂಟ ಆಯೋಜನೆ. ಗುಲ್ಬರ್ಗಾ ವಿಶ್ವವಿದ್ಯಾಲಯದ ವಿಸಿ ಆಗಿ ಉತ್ತಮ ಸೇವೆ ಸಲ್ಲಿಸಿದ ತೃಪ್ತಿ ಇದೆ. ನಿರ್ಗಮಿತ ವಿಸಿ ದಯಾನಂದ ಸರ್ ಸುದ್ದಿಗೋಷ್ಠಿ. ಶ್ರೀ ಬಸವೇಶ್ವರ ಸಹಕಾರಿ ಬ್ಯಾಂಕ್ನ ಚುನಾವಣೆ ಜನವರಿ 25ರಂದು. ಆರ್ಜಿ ಶೆಟ್ಗಾರ್ ಸುದ್ದಿಗೋಷ್ಠಿ. ಕಲಬುರಗಿ ಜಿಲ್ಲಾಧಿಕಾರಿ ಬಿ ಫೌಜಿಯಾ ತರನ್ನಂ ಅವರಿಗೆ ಅತ್ಯುತ್ತಮ ಚುನಾವಣೆ ನಿರ್ವಹಣಾ ಪ್ರಶಸ್ತಿ. ಕಲಬುರಗಿಯಲ್ಲಿ ಜನವರಿ 24ರಂದು ರೈಲ್ ರೋಕೋ ಹೋರಾಟ. ಈಗ ವಾರ್ತೆಗಳ ವಿವರ. ನಗರದ ಪ್ರಸಿದ್ಧ ವ್ಯಕ್ತಿತ್ವ ವಿಕಾಸ ಎಜುಕೇಷನ್ ಸೊಸೈಟಿ ಓಕ್ಲಿ ವಿದ್ಯಾಮಂದಿರದಲ್ಲಿ ವಿದ್ಯಾರ್ಥಿಗಳಿಗಾಗಿ ವಾರ್ಷಿಕ ಕ್ರೀಡಾಕೂಟ ಆಯೋಜನೆ ಮಾಡಲಾಗಿತ್ತು. ಕ್ರೀಡಾ ಉತ್ಸವದಲ್ಲಿ ವಿದ್ಯಾರ್ಥಿಗಳು ಉತ್ಸಾಹದಿಂದ ಭಾಗವಹಿಸಿ ಗಮನ ಸೆಳೆದರು. ನಗರದ ಮಹಾತ್ಮ ಬಸವೇಶ್ವರ ನಗರದಲ್ಲಿರುವ ಓಕ್ಲಿ ವಿದ್ಯಾಮಂದಿರದಲ್ಲಿ ವ್ಯಕ್ತಿತ್ವ ವಿಕಾಸ ಎಜುಕೇಷನ್ ಸೊಸೈಟಿ, ಕನ್ನಡ ಕಾನ್ವೆಂಟ್ ಹಿರಿಯ ಪ್ರಾಥಮಿಕ ಹಾಗೂ ಕನ್ನಡ ಕಾನ್ವೆಂಟ್ ಪ್ರೌಢಶಾಲೆ, ವಿಕಾಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ವಿಶಾಲ್ ಪದವಿ ಪೂರ್ವ ಕಾಲೇಜು, ಶ್ರೀಮತಿ ಕಮಲಾ ಬಸವರಾಜ್ ಪಾಟೀಲ್ ಓಕ್ಲಿ ಪದವಿ ಕಾಲೇಜು ಇವರುಗಳ ಸಂಯುಕ್ತಾಶ್ರಯದಲ್ಲಿ ಏರ್ಪಡಿಸಲಾಗಿದ್ದ 2024 ಹಾಗೂ 25ನೇ ಸಾಲಿನ ವಾರ್ಷಿಕ ಕ್ರೀಡಾಕೂಟವನ್ನು ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿಗಳಾದ ರಾಜಶೇಖರ್ ಗೋನಾಯಕ್ ಹಾಗೂ ಅತಿಥಿ ಗಣ್ಯರು ಪಾರಿವಾಳ ಹಾಗೂ ಬಲೂನ್ ಹಾರಿ ಬಿಡುವ ಮೂಲಕ ಚಾಲನೆ ನೀಡಿದರು. ಕ್ರೀಡೋತ್ಸವಕ್ಕೂ ಮುನ್ನ ಮುಖ್ಯ ಅತಿಥಿಗಳಿಂದ ಪ್ರೇರಣಾ ಸ್ಥಳಕ್ಕೆ ತೆರಳಿ ಅತಿಥಿಗಳು ಪೂಜೆ ಸಲ್ಲಿಸಿ ನಮಿಸಿದರು. ಬಳಿಕ ವಿದ್ಯಾರ್ಥಿಗಳಿಂದ ಆಕರ್ಷಕ ಪಥಸಂಚಲನ ಹಾಗೂ ಕ್ರೀಡಾ ಜ್ಯೋತಿ ಬೆಳಗಲಾಯಿತು. ವಿದ್ಯಾರ್ಥಿಗಳೆಲ್ಲ ಜೋರಾಗಿ ಕಟ್ಟಾರೆ. ಮುಖ್ಯ अतिथिಗಳಿಂದ पथसंचलನದ ಅನುಮತಿ. शुभोदय श्रीमान, चारों ओर परेड के लिए हाजिर है श्रीमान. परेड के लिए अनुमति चाहती हूँ श्रीमान. धन्यवाद श्रीमान. चर्चिಸಿ
ಬರೆಸಲಿದ್ದಾರೆ ಕನ್ನಡ ಕಾನ್ವೆಂಟ್ ಪ್ರೌಢಶಾಲೆಯ ವಿದ್ಯಾರ್ಥಿಗಳು. ಈ ತಂಡದ ನೋಡುಗರ ಮನತಟ್ಟುತ್ತ ಶಿಸ್ತು ಆತ್ಮವಿಶ್ವಾಸದೊಂದಿಗೆ ಬರೆಸಲಿದ್ದಾರೆ ವಿಕಾಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ವಿದ್ಯಾರ್ಥಿಗಳು. ತಂಡದ ನಾಯಕಿ ಶ್ವೇತಾ 9ನೇ ತರಗತಿ. ಎಲ್ಲ ವಿದ್ಯಾರ್ಥಿಗಳು ಜೋರಾದ ಚಪ್ಪಾಳ ತಟ್ಟಬೇಕು. ನಮ್ಮ ಮುಕ್ತತೆ ಜೀವನದಲ್ಲಿ ಮುಂದೆ ಸಾಗಬೇಕಾದರೆ ಒಳ್ಳೆಯ ಗುರಿಯೊಂದು ಇರಬೇಕು, ಹಾಗೆಯೇ ಒಳ್ಳೆಯ ಶಿಸ್ತು ಕೂಡ ಇರಬೇಕು. ಆ ಒಂದು ಒಳ್ಳೆಯ ಶಿಸ್ತಿನಿಂದ ಸುಂದರವಾಗಿ ಪಥಸಂಚಲನ ಮಾಡುತ್ತಾ ಬರುತ್ತಲಿದ್ದಾರೆ ಸ್ಕೌಟ್ಸ್ ಗೈಡ್ಸ್ ತಂಡದವರು. ತಂಡದ ನಾಯಕಿ ಅರ್ಪಿತಾ 10ನೇ ತರಗತಿ. ನಮ್ಮ ಮುಕ್ತತೆ ಹಾಗೂ ಶಿಸ್ತಿನಿಂದ ಆಗಮಿಸುತ್ತಿದ್ದಾರೆ ಕನ್ನಡ ಕಾನ್ವೆಂಟ್ ಹಿರಿಯ ಪ್ರಾಥಮಿಕ ಶಾಲೆ ವಿದ್ಯಾರ್ಥಿಗಳು. ಈ ತಂಡದ ನಾಯಕ ಮುಷ್ರಫ್ ಚಾಂದ್ ಪಟೇಲ್ 7ನೇ ತರಗತಿ. ಅತ್ಯಂತ ಶಿಸ್ತು, ಸಂಘಟನೆ, ಆತ್ಮವಿಶ್ವಾಸದೊಂದಿಗೆ ಎಲ್ಲ ತಂಡಗಳಿಗೆ ತಮ್ಮ ಬ್ಯಾಂಡಿನ ಮೂಲಕ ಬರೆಸಲಿದ್ದಾರೆ. ಕೇವಲ ವಿದ್ಯೆಯಿಂದೇ ಕಲಿತದ್ದು ಅಲ್ಪ ಕಾಲದವರೆಗೆ, ಅದೇ ವಿದ್ಯೆಯನ್ನು ಗುರುವಿನ ಸಮ್ಮುಖದಲ್ಲಿ ತಾಳ್ಮೆಯಿಂದ ಕಲಿತರೆ ಅದು ಅನಂತ ಕಾಲದವರೆಗೆ ಎಂದು ಹೇಳುತ್ತಾ ಈ ಸಭೆಗೆ ಸ್ವಾಗತ ಕೋರಲು ಬಯಸುತ್ತೇನೆ. ನಾನು ಪೃಥ್ವಿರಾಜ್ ಶಂಕರ್ 7ನೇ ತರಗತಿ ಕನ್ನಡ ಕಾನ್ವೆಂಟ್ ಹಿರಿಯ ಪ್ರಾಥಮಿಕ ಶಾಲೆ. ಇಂದು 2024-25ನೇ ಸಾಲಿನ ವಾರ್ಷಿಕ ಕ್ರೀಡಾಕೂಟ. ಮೊದಲಿಗೆ ಭಾರತಾಂಬೆಯ ಪಾದಕಮಲಗಳಿಗೆ ವಂದಿಸುತ್ತಾ ದೇಶಕ್ಕಾಗಿ ತ್ಯಾಗ ಬಲಿದಾನಗಳನ್ನು ಮಾಡಿದ ಮಹನೀಯರನ್ನು ಸ್ಮರಿಸುತ್ತಾ ಇಂದಿನ ಸಮಾರಂಭದ ಉದ್ಘಾಟಕರಾದ ಶ್ರೀ ರಾಜಶೇಖರ್ ಗೋನಾಯಕ್ ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿಗಳು, ಶಾಲಾ ಶಿಕ್ಷಣ ಇಲಾಖೆ ಕಲಬುರಗಿ ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಎಲ್ಲ ವಿಭಾಗದ ಮುಖ್ಯಸ್ಥರ ಪರವಾಗಿ ಗೌರವಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಬಳಿಕ ಮಾತನಾಡಿದ ಅನೇಕ ಗಣ್ಯರು ವ್ಯಕ್ತಿತ್ವ ವಿಕಾಸ ಎಜುಕೇಷನ್ ಸೊಸೈಟಿ ಓಕ್ಲಿ ವಿದ್ಯಾಮಂದಿರದಲ್ಲಿ ಶೈಕ್ಷಣಿಕ ಸೇವೆಯ ಕುರಿತು ಪ್ರಶಂಸೆ ವ್ಯಕ್ತಪಡಿಸಿದರು. ನಮ್ಮ ಶೈಕ್ಷಣಿಕ ಭಾಗದ ಶೈಕ್ಷಣಿಕ ವ್ಯವಸ್ಥೆ ಒಂದು ಭಾಗ ಇದು. ವಾರ್ಷಿಕ ಕ್ರೀಡಾಕೂಟಗಳಾಗಿರ್ಬೋದು ಅಥವಾ ನಮ್ಮ ಅಂತರ್ ಶಾಲಾ ಕ್ರೀಡಾಕೂಟ ಅಂತ ನಾವು ಕರಿತೀವಿ, ಇಂಟ್ರಾಮ್ಯುರಲ್ ಕ್ರೀಡಾಕೂಟ. ಬಹುಶಃ ಈ ಸಂಸ್ಥೆ ಬಗ್ಗೆ ಸ್ವಲ್ಪ ಎರಡು ಮಾತಾಡಬೇಕಾಗಿದೆ. ಯಾಕಂದರೆ ಇದು ಭಾಳ ಕಲಬುರಗಿ ಹೆಮ್ಮೆ ಒಂದು ಕನ್ನಡ ಕಾನ್ವೆಂಟ್ ಅಂತ ತಿಳ್ಕೊಂಡು ಪ್ರಾರಂಭ ಆಗಿರ್ತಕ್ಕಂಥ ಸಂಸ್ಥೆ. ಓಕ್ಲಿ ಬಹುಶಃ ನಾನು ಬಾಲ್ಯದಲ್ಲಿದ್ದಾಗ ಈ ವ್ಯಕ್ತಿತ್ವ ವಿಕಾಸ ಎಜುಕೇಷನ್ ಸೊಸೈಟಿ ಅನ್ನತಕ್ಕಂಥ ಶಬ್ದನೇ ನಮಗೆ ಈ ಒಂದು ವ್ಯಕ್ತಿಯ ಒಂದು ಬಾಲಕನ ವಿದ್ಯಾರ್ಥಿಯ ಸಂಪೂರ್ಣ ವ್ಯಕ್ತಿತ್ವ ಓವರಾಲ್ ಡೆವಲಪ್ಮೆಂಟ್ ಆಗಬೇಕು ನಾವು ಘನ ಉದ್ದೇಶದಿಂದ ಈ ಸಂಸ್ಥೆಯನ್ನು ಕಟ್ಟಿದಂಥ ಸನ್ಮಾನ್ಯ ಶ್ರೀ ಈ ನಮ್ಮ ಭಾಗದ ಹಿರಿಯರು ಶಿಕ್ಷಣ ತಜ್ಞರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಸವರಾಜ್ ಪಾಟೀಲ್ ಜಿ ಅವರನ್ನು ಈ ಸಂದರ್ಭದಲ್ಲಿ ನಾವು ನೆನೆಸ್ಕೋಬೇಕು. ಅವರ ಕಟ್ಟಿದಂಥ ಸಂಸ್ಥೆ ಇವತ್ತು ಹೆಮ್ಮರವಾಗಿ ಬೆಳೆದಿದೆ. ಅದಕ್ಕೆಲ್ಲ ಕಾರಣೀಭೂತರಾಗಿರೋಂಥ ಅವ್ರ ಕುಟುಂಬಸ್ಥರವರು ಎಲ್ಲರೂ ಕೈ ಜೋಡಿಸಿ ಈ ಒಂದು ಹೆಮ್ಮೆ ಸಂಸ್ಥೆಯನ್ನು ಕಟ್ಟಿದ್ದಾರೆ. ಬಹುಶಃ ಈ ಸಂಸ್ಥೆಯಲ್ಲಿ ಭಾಳ ಪುರಾತನವಾದ ಕಲಬುರಗಿ ನಗರದಲ್ಲಿ ಕನ್ನಡ ಕಾನ್ವೆಂಟ್ ಅಂತ ತಿಳ್ಕೊಂಡು ಬಹುಶಃ ಇಂಗ್ಲೀಷ್ ಕಾನ್ವೆಂಟ್ಗಳು ಇತ್ತು. ಕನ್ನಡ ಹೆಸರಿನಲ್ಲಿ ಕನ್ನಡ ಕಾನ್ವೆಂಟ್, ಕನ್ನಡ ಭಾಷೆಗೆ ಬಹಳ ಒಂದು ಪ್ರಾಧಾನ್ಯತೆ ಕೊಟ್ಟಂಥ ಶಾಲೆಯ ಸಂಸ್ಥೆ ಇದು. ಆ ಕಾರಣಕ್ಕಾಗಿ ಅವರಿಗೆ ವಿಶೇಷವಾಗಿ ನನ್ನ ವತಿಯಿಂದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಜೊತೆಗೆ ಈ ಸಂಸ್ಥೆ ಅಡಿಯಲ್ಲಿ ವ್ಯಕ್ತಿತ್ವ ವಿಕಾಸ ಅಂತಂದಾಗ ಆ ವ್ಯಕ್ತಿತ್ವ ಅಂತಕ್ಕಂಥ ಶಬ್ದನೇ ಅದು ವ್ಯಕ್ತಿಯ ದೈಹಿಕ ಇರ್ಬೋದು, ಮಾನಸಿಕ ಇರ್ಬೋದು, ಅಥವಾ ಭಾವನಾತ್ಮಕ ಇರ್ಬೋದು, ಅಥವಾ ಸಾಮಾಜಿಕ ಇರ್ಬೋದು. ಒಬ್ಬ ಬಾಲಕ ಬೆಳಿಬೇಕಾದ್ರೆ ಈ ಎಲ್ಲ ಅಂಶಗಳ ಜೊತೆಯಲ್ಲಿ ಅವ ಬೆಳಿಬೇಕಾಗ್ತದೆ. ಬರೀ ಸದೃಢ ಆದರೆ ನಡೆಯಲ್ಲ, ಶೈಕ್ಷಣಿಕವಾಗಿ ಪ್ರಗತಿ ಹೊಂದಿದ್ರೆ ಆಗಲ್ಲ. ಅವನು ದೈಹಿಕವಾಗಿ ಬೆಳಿಬೇಕು, ಸಾಮಾಜಿಕವಾಗಿ ಬೆಳಿಬೇಕು ಮತ್ತು ಶೈಕ್ಷಣಿಕವಾಗಿ ಬೆಳಿಬೇಕು. ಓವರಾಲ್ ಡೆವಲಪ್ಮೆಂಟ್ ಆಗಬೇಕಾದ್ರೆ ಅದು ಮುಖ್ಯ ಕಾರಣ. ಅದು ಯಾವುದರಿಂದ ಸಾಧ್ಯ ಅಂತಂದರೆ ಅದು ಕ್ರೀಡೆಯಿಂದ ಮಾತ್ರ ಸಾಧ್ಯ ಅಂತ ನಾನು ಸಂದರ್ಭದಲ್ಲಿ ಹೇಳ್ತೀನಿ. ಯಾಕಂದರೆ ಒಂದು ಕ್ರೀಡೆಯಲ್ಲಿ ತೊಡಗಿದಂಥ ವ್ಯಕ್ತಿ ಒಬ್ಬ ಹುಡುಗ ಅವನು ಆ ಕ್ರೀಡೆಯಲ್ಲಿ ಇಲ್ಲಿ ಯಾವುದೇ ರೀತಿಯ ತಾರತಮ್ಯ ಇರೋದಿಲ್ಲ. ಓನ್ಲಿ ಸ್ಪರ್ಧಾ ಮನೋಭಾವ ಇರ್ತದೆ ಮತ್ತು ಕ್ರೀಡೆ ಮೂಲಕ ತನ್ನ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡ್ಕೊಳ್ತಾನೆ. ನಾನು ಹುಡುಕುತ್ತಾ ಹೋಗಿದೆ. ಆದರೆ ಋಗ್ವೇದದಲ್ಲಿ ಒಂದು ಉಲ್ಲೇಖ ಬರುತ್ತೆ. ಶಿಕ್ಷಣದ ಉದ್ದೇಶ ಏನು ಅಂದರೆ ಒಂದು ಮಗುವನ್ನು
ನಿಸ್ವಾರ್ಥಿ ಮತ್ತು ಸ್ವಾವಲಂಬಿಯನ್ನಾಗಿ ಮಾಡಬೇಕು. ಅದರ ಮುಖಾಂತರ ಆ ಬದುಕನ್ನು ಮಗು ತನ್ನಷ್ಟಕ್ಕೆ ತಾನೇ ಕಟ್ಟಿಕೊಳ್ಬೇಕು ಎನ್ನುವ ನಿಟ್ಟಿನಲ್ಲಿ ಇವೆಲ್ಲ ಪರಿಕ್ರಮಗಳು ಇದ್ದಾವೆ. ಒಂದು ಮಗು ಕೇವಲ ಪಠ್ಯ ಚಟುವಟಿಕೆಗೆ ಮಾತ್ರ ಸೀಮಿತವಾಗದೆ ಪಠ್ಯೇತರ ಚಟುವಟಿಕೆಗಳನ್ನು ತೊಡಗಿಸಿದಾಗ ಏನಾಗುತ್ತೆ ಅಂತ ಹೇಳಿದರೆ ಆ ಮಗು ಸರ್ವಾಂಗೀಣ ಅಭಿವೃದ್ಧಿ ಆಗ್ತದೆ. ಅದಕ್ಕೋಸ್ಕರನೇ ಶ್ರೇಷ್ಠ ತತ್ವಜ್ಞಾನಿ ಒಂದು ಮಾತು ಹೇಳಿದ್ದಾರೆ, ಆರೋಗ್ಯವಾಗಿರುವಂಥ ದೇಹದಲ್ಲಿ ಆರೋಗ್ಯವಾಗಿರುವಂಥ ಮನಸ್ಸು ಇರುತ್ತದೆ, ಆರೋಗ್ಯವಾಗಿರುವಂಥ ದೇಹ ಮಗುವಿನ ಹತ್ತಿರ ಬರಬೇಕು ಅಂತ ಹೇಳಿದಾದರೆ ಇಂಥ ಪಠ್ಯೇತರ ಚಟುವಟಿಕೆಗಳು ವಿಶೇಷವಾಗಿ ಕ್ರೀಡಾಕೂಟಗಳು ಅವಶ್ಯಕವಾಗಿದ್ದಾವೆ. ಆ ಕ್ರೀಡಾಕೂಟಗಳನ್ನು ಈ ಶಾಲೆಯಲ್ಲಿ ಈ ಸಂಸ್ಥೆ ಅಡಿಯಲ್ಲಿ ಭಾಳ ಪ್ರತಿ ವರ್ಷ ನಾನು ಸುಮಾರು 5 ವರ್ಷದಿಂದ ನಿರಂತರವಾಗಿ ಬರ್ತಾಯಿದ್ದೀನಿ. ಭಾಳಷ್ಟು ಅಚ್ಚುಕಟ್ಟಾಗಿ ಮತ್ತು ನಮ್ಮ ಇಲಾಖೆ ಹೆಮ್ಮೆ ಪಡುವಂಥ ಚಟುವಟಿಕೆ ಈ ಸಂಸ್ಥೆ ಅಡಿಯಲ್ಲಿ ನಡೀತಾ ಇದ್ದಾವೆ. ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತಾರೆ. ಎಲ್ಲರೂ ಗೆಲ್ಲಬೇಕನ್ನೋದು ಸಾಧ್ಯ ಆಗಲ್ಲ. ಯಾರ ಬಳಿ ನಿಮ್ಮ ಟ್ಯಾಲೆಂಟ್ ಇರುತ್ತೆ ಅವರೇ ಗೆಲ್ಲಕ್ಕೆ ಸಾಧ್ಯ. ಆದರೆ ನೀವೇನು ಪಾರ್ಟಿಸಿಪೇಟ್ ಮಾಡ್ತಿರಲ್ಲ ಅದೇ ಒಂದು ಹೆಮ್ಮೆಯ ವಿಷಯ. ಎಲ್ಲರಿಗೂ ಶುಭ ಆಗಲಿ ಅಂತ ಹಾರೈಸಿ ನನ್ನೊಂದು 2 ಮಾತುಗಳು ಮುಗಿಸ್ತೀನಿ. ಜೈ ಹಿಂದ್ ಕರ್ನಾಟಕ. ನಮಸ್ಕಾರ. ಜೈ ಹಿಂದ್. ಎಲ್ಲ ಒಂದು ಈವೆಂಟ್ಗಳಲ್ಲಿ ಭಾಗವಹಿಸ್ತಾರೆ. ಶಿಕ್ಷಣದಲ್ಲಿ ಯಾವುದೇ ರೀತಿಯಿಂದ ಹಿಂದೆ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ಬೋದು. ಯಾಕಂದರೆ ಈ ಒಂದು 2 ವರ್ಷದ ಒಂದು ನಾವು SSLC ಫಲಿತಾಂಶವನ್ನು ತೆಗೆದುಕೊಂಡಾಗ ಇಡೀ ನಮ್ಮ ಕನ್ನಡ ಮೀಡಿಯಮಲ್ಲಿ ಇಡೀ ಜಿಲ್ಲಾ ಮಟ್ಟಕ್ಕೆ ಪ್ರಥಮ ಸ್ಥಾನ ಪಡೆದಿರ್ತಕ್ಕಂತಹ ಒಂದು ವಿದ್ಯಾರ್ಥಿನಪ್ಪ ಅಂದರೆ ನಮ್ಮ ಕನ್ನಡ ಕಾನ್ವೆಂಟ್ ಶಾಲೆಯ ಮಗು ಅಂತಕ್ಕಂಥ ಮಾತು ಹೇಳ್ಬೋದು. ಯಾಕಂದರೆ 625 ಮಾರ್ಕ್ಸಿಗೆ 619 ಅಂಕ ಪಡೆದು ನಮ್ಮ ಜಿಲ್ಲೆಗೆ ಮತ್ತು ನಮ್ಮ ಶಿಕ್ಷಣ ಇಲಾಖೆಗೆ ಇವತ್ತು ಈ ಒಂದು ಸಂಸ್ಥೆಯಿಂದ ಹೆಸರು ಬಂದಿದೆ. ಅದಕ್ಕಾಗಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದ ಪರವಾಗಿ ನಾವು ಆ ಮಗುವಿಗೆ ಮತ್ತು ಈ ಸಂಸ್ಥೆಯ ಎಲ್ಲ ಶಿಕ್ಷಕರಿಗೂ ಮತ್ತು ಅಧ್ಯಕ್ಷರಿಗೂ ನಾವು ಧನ್ಯವಾದಗಳನ್ನು ಹೇಳಬೇಕಾಗ್ತದೆ ಈ ಸಂದರ್ಭದಲ್ಲಿ. ತದನಂತರ ಕ್ರೀಡೋತ್ಸವದಲ್ಲಿ ಭಾಗವಹಿಸಿದ್ದ ವಿದ್ಯಾರ್ಥಿಗಳಿಗೆ ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿಗಳಾದ ರಾಜಶೇಖರ್ ಗೋನಾಯಕ್ ಹಾಗೂ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಜಯರಾಜ್ ಪಾಟೀಲ್ ಓಕ್ಳಿ ಅವರು ಪ್ರಶಸ್ತಿ ಪತ್ರ ನೀಡಿ ಪ್ರೋತ್ಸಾಹಿಸಲಾಯಿತು. ಕನ್ನಡ ಕಾನ್ವೆಂಟ್ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಂದ ಓಟದ ಸ್ಪರ್ಧೆ, 100 ಮೀಟರ್ ಓಟದ ಸ್ಪರ್ಧೆ. ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಶಿಕ್ಷಣ ಸಂಯೋಜಕರಾದ ಸಾಯಿಬಣ್ಣ ಮಹಾಂತ್ಗೋಳ್, ಸಿಆರ್ಪಿ ವೆಂಕಟೇಶ್, ವ್ಯಕ್ತಿತ್ವ ವಿಕಾಸ್ ಎಜುಕೇಷನ್ ಸೊಸೈಟಿ ಆಡಳಿತಾಧಿಕಾರಿಗಳಾದ ಶಶಿಕಲಾ ಜೆ ಪಾಟೀಲ್ ಓಕ್ಳಿ, ಸದಸ್ಯರಾದ ವಿಕಾಸ್ ಜೆ ಪಾಟೀಲ್ ಓಕ್ಳಿ, ಮೇಘನಾ ಜೆ ಪಾಟೀಲ್ ಓಕ್ಳಿ, ವ್ಯಕ್ತಿತ್ವ ವಿಕಾಸ್ ಎಜುಕೇಷನ್ ಸೊಸೈಟಿಯ ನಿರ್ದೇಶಕರಾದ ಈರಣ್ಣ ಗೌಡ್ಗಾಂವ್, ಕನ್ನಡ ಕಾನ್ವೆಂಟ್ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳು ಜಯಶ್ರೀ ರಾಚೋಟಿ, ವಿಕಾಸ್ ಇಂಗ್ಲಿಷ್ ಮಾಧ್ಯಮ ಶಾಲೆಯ ಪ್ರಾಂಶುಪಾಲರಾದ ರೇಣುಕಾ ಕಿಣಗಿ, ಕನ್ನಡ ಕಾನ್ವೆಂಟ್ ಪ್ರೌಢಶಾಲೆಯ ಮುಖ್ಯ ಗುರುಗಳು ಸುನಂದಾ ಮೇಳಕುಂದಿ ಭಾಗವಹಿಸಿದ್ದರು. ಸಹ ಶಿಕ್ಷಕರಾದ ಶರಣಮ್ಮ ಬಿ ಕಮರಿಮಠ ನಿರೂಪಿಸಿದರು. ವಿದ್ಯಾರ್ಥಿ ಕುಮಾರಿ ಸ್ಪಂದನ ವಂದಿಸಿದರು. ಕಳೆದ 4 ವರ್ಷಗಳ ಅವಧಿಯಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಶೈಕ್ಷಣಿಕ ಹಾಗೂ ಸಂಶೋಧನಾ ಚಟುವಟಿಕೆಗಳನ್ನು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ಯುವ ಕೆಲಸ ಮಾಡಿದ್ದೇನೆ ಎಂದು ಗುಲ್ಬರ್ಗಾ ವಿಶ್ವವಿದ್ಯಾಲಯದ ನಿರ್ಗಮಿತ ಕುಲಪತಿ ಪ್ರೊಫೆಸರ್ ದಯಾನಂದ್ ಅಗ್ಸರ್ ಹೇಳಿದರು. ನಿವೃತ್ತಿ ಹಿನ್ನೆಲೆ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಇದೇ ವಿಶ್ವವಿದ್ಯಾಲಯದಲ್ಲಿ ಓದಿ ತವರು ಜಿಲ್ಲೆಯ ಪ್ರತಿಷ್ಠಿತ ವಿಶ್ವವಿದ್ಯಾಲಯದ ಉನ್ನತ ಸ್ಥಾನಕ್ಕೆ ಏರಿದ ಸಂತಸವಿದೆ. ನನ್ನ ಅವಧಿಯಲ್ಲಿ ಕೋವಿಡ್ ಪಿಡುಗು, ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ, UUCMS ಜಾರಿಯ ಸವಾಲುಗಳು ಎದುರಾಗಿದ್ದವು. ಅನುದಾನ, ಬೋಧಕ ಬೋಧಕೇತರ ಸಿಬ್ಬಂದಿ ಕೊರತೆಯ ನಡುವೆಯೂ ವಿದ್ಯಾರ್ಥಿಗಳ ಶೈಕ್ಷಣಿಕ ಚಟುವಟಿಕೆಗಳಿಗೆ ಅಡ್ಡಿ ಆಗದಂತೆ ಕಾರ್ಯಭಾರ ನಿರ್ವಹಿಸಿದ ತೃಪ್ತಿ ಇದೆ. ರಾಜ್ಯ ಉನ್ನತ ಶಿಕ್ಷಣ ಪರಿಷತ್ತು ಮತ್ತು ಇಂಗ್ಲೆಂಡ್ನ ಬ್ರಿಟಿಷ್ ಕೌನ್ಸಿಲ್ ಸಹಯೋಗದಿಂದಾಗಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಆಯ್ದ ವಿದ್ಯಾರ್ಥಿಗಳು ಇಂಗ್ಲೆಂಡ್ನ ವಿಶ್ವವಿದ್ಯಾಲಯಗಳಿಗೆ ಭೇಟಿ ನೀಡಿದರು. ಅಲ್ಲಿನ ಬೋಧನೆ, ಸಂಶೋಧನೆ, ನಾಯಕತ್ವದ ಬಗ್ಗೆ ತಿಳಿದುಕೊಂಡರು. ರಾಜ್ಯ ಸರ್ಕಾರವು 5 ವಿಶ್ವವಿದ್ಯಾಲಯಗಳ ಕುಲಪತಿಗಳನ್ನು ಒಳಗೊಂಡ ನಿಯೋಗವನ್ನು ಇಂಗ್ಲೆಂಡ್ಗೆ ಕಳುಹಿಸಿತ್ತು.
ಅದರಲ್ಲಿ ನಾನು ಇದ್ದು ನಾವೀನ್ಯತೆಗಳ ಆವಿಷ್ಕಾರ, ಆಡಳಿತ ಗುಣಮಟ್ಟದ ಕಾರ್ಯಕ್ರಮಗಳನ್ನು ಅರಿತುಕೊಳ್ಳುವ ಅವಕಾಶ ಸಿಕ್ಕಿತು ಎಂದು ಸಾರ್ಥಕತೆಯ ನುಡಿಗಳನ್ನಾಡಿದರು. ಸುದ್ದಿಗೋಷ್ಠಿಯಲ್ಲಿ ಕುಲಸಚಿವ ಪ್ರೊಫೆಸರ್ ರಮೇಶ್ ಲಂಡನ್ಕರ್ ಉಪಸ್ಥಿತರಿದ್ದರು. And also British Council. The entire expenditure was met by the government of Karnataka and the British Council. And bit of it was sponsored by the Gulbarga University, where I was one among those delegates. ಗುಲ್ಬರ್ಗ ವಿಶ್ವವಿದ್ಯಾಲಯದ ಕುಲಪತಿಯಾಗಿ ನಾನು ಅದರಲ್ಲಿ ಭಾಗವಹಿಸಿದಂಥ ಅವಕಾಶವನ್ನು ಪಡೆದುಕೊಂಡಿದ್ದೆ. ಸರಿ, ಇದು ಕೇವಲ ಭೇಟಿಗೆ ಸೀಮಿತಗೊಳ್ಳಿಲ್ಲ. ಈ ಸಂದರ್ಭದಲ್ಲಿ ವಿಶೇಷವಾಗಿ ಗುಲ್ಬರ್ಗ ವಿಶ್ವವಿದ್ಯಾಲಯ ಒಂದು ಒಡಂಬಡಿಕೆಯನ್ನು ಇಂಗ್ಲೆಂಡ್ ರಾಷ್ಟ್ರದ ಯೂನಿವರ್ಸಿಟಿ ಆಫ್ ಬ್ರಾಡ್ಫೋರ್ಡ್ ಅದರ ಜೊತೆಗೆ ಒಂದು ಸಂಶೋಧನೆಗಾಗಿ, ಶೈಕ್ಷಣಿಕ ಚಟುವಟಿಕೆಗಳಾಗಿ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ಳುತ್ತದೆ. ಆ ಒಡಂಬಡಿಕೆಯ ಮುಖಾಂತರ ಐ ಆಮ್ ವೆರಿ ಹ್ಯಾಪಿ ಟು ಟೆಲ್ ಯು ದ ಇಂಪಾರ್ಟೆಂಟ್ ರಿಸರ್ಚ್ ಇನ್ನೋವೇಷನ್ ವಾಸ್ ಶೇರ್ಡ್ ಬಿಟ್ವೀನ್ the Gulbarga University Life Science Department and the Department of Tissue and Cell Culture and Engineering. Tissue Engineering and Cell Culture Engineering ಅಂತ ಅಲ್ಲಿ ವಿಭಾಗ ಇದೆ. ಇಂಜಿನಿಯರಿಂಗ್ ಡಿಸಿಪ್ಲಿನ್ ಅಡಿಯಲ್ಲಿ ಅಲ್ಲಿರ್ತಕ್ಕಂಥ ಪ್ರೊಫೆಸರ್ ಖಗಾನಿ ಅವರು ಮತ್ತು ನಮ್ಮ ವಿಶ್ವವಿದ್ಯಾಲಯದ ಸಸ್ಯಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದಂಥ ಪ್ರೊಫೆಸರ್ ವಿದ್ಯಾಸಾಗರ್ ಅವರ ಮಧ್ಯ ಆ ಸಂಶೋಧನೆಗೆ ಅನುಗುಣವಾಗಿ ಒಂದು MOU ಒಡಂಬಡಿಕೆ ಆಗ್ತದೆ. ಈ ಒಂದು ಒಡಂಬಡಿಕೆ ಅಡಿಯಲ್ಲಿ ಪ್ರೊಫೆಸರ್ ಖಗಾನಿ ಅವರು 2 ವಾರಗಳ ಕಾಲ ಯೂನಿವರ್ಸಿಟಿ ಆಫ್ ಬ್ರಾಡ್ಫೋರ್ಡ್ ಸೈಂಟಿಸ್ಟ್ ಹ್ಯಾಡ್ ಕಮ್ ಟು ಗುಲ್ಬರ್ಗ ಯೂನಿವರ್ಸಿಟಿ ಫಾರ್ 2 weeks and he has carried out his studies and research in the Department of Botany at our university. ಅದೇ ರೀತಿಯಾಗಿ ಪ್ರೊಫೆಸರ್ ವಿದ್ಯಾಸಾಗರ್ ಅವರು ಕೂಡ 3 ವಾರಗಳ ಕಾಲ ಯೂನಿವರ್ಸಿಟಿ ಆಫ್ ಬ್ರಾಡ್ಫೋರ್ಡ್ಗೆ ಹೋಗಿ ಅಲ್ಲಿ ತಮ್ಮ ಸಂಶೋಧನೆಯನ್ನು ಮುಂದುವರಿಸ್ತಾರೆ. ಅದಕ್ಕೆ ಭಾಳ ಮುಖ್ಯವಾದಂಥ ಒಂದು ವಸ್ತು ವಿಷಯ ತಮ್ಮೊಂದಿಗೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಇಲ್ಲಿರ್ತಕ್ಕಂಥ ಬಯೋ ಆ್ಯಕ್ಟಿವ್ ಮಾಲಿಕ್ಯೂಲ್ ಅಂತ ನಾವೇನು ಹೇಳ್ತೇವೆ, ಪ್ಲ್ಯಾಂಟ್ಸ್ ಅಥವಾ ಮೈಕ್ರೋನಿಂದ ಬರ್ತಕ್ಕಂಥ ಬಯೋ ಆ್ಯಕ್ಟಿವ್ ಮಾಲಿಕ್ಯೂಲನ್ನು ಅದರದ್ದು ಉಪಯೋಗ ಮಾಡಿಕೊಂಡು ಆ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಖಗಾನಿ ಅವರ ಪ್ರಯೋಗಾಲಯದಲ್ಲಿರ್ತಕ್ಕಂಥ ನ್ಯಾನೋ ಟೆಕ್ನಾಲಜಿ ಆಧುನಿಕತೆಯನ್ನು ಬಳಸಿಕೊಂಡು, ಅದಕ್ಕೆ ನಾವು ಹೇಳ್ತೇವೆ ನ್ಯಾನೋ ಸ್ಪನ್ ಟೆಕ್ನಾಲಜಿ ಅಂತ ಹೇಳ್ತೀವಿ. ಇದೊಂದು ವಿಶಿಷ್ಟವಾದಂಥ ಒಂದು ಪ್ರಕ್ರಿಯೆ. ಈ 2 ಪ್ರಕ್ರಿಯೆಗಳನ್ನ ಒಡನಾಟದಲ್ಲಿ ಸೇರಿ ಬಯೋಆಕ್ಟಿವ್ ಮಾಲಿಕ್ಯೂಲ್, ನ್ಯಾನೋ ಪಾರ್ಟಿಕಲ್ಸ್ ಪುಟ್ಟಿಂಗ್ ಅಂಡರ್ ದ್ಯಾಟ್ ಪರ್ಟಿಕ್ಯುಲರ್ ಡಿವೈಸ್. ದ ರಿಸರ್ಚ್ ಔಟ್ಪುಟ್ ವಾಸ್ ದೇ ಕುಡ್ ಡೆವಲಪ್ ಎ ಪ್ರಾಡಕ್ಟ್ using which wound ulcers can be treated in the diabetic patients. Otherwise, wound ulcers, treatment of wound ulcers or therapy for the wound ulcers in diabetic cases is very, very difficult. So, ಹೀಗಾಗಿ ಬಹಳ ಪ್ರೊಡಕ್ಟಿವ್ ಆಗಿ ಈ ಒಂದು ಒಡಂಬಡಿಕೆಯಲ್ಲಿ ಸಂಶೋಧನೆಯನ್ನು ಮುಂದುವರೆದಿತ್ತು. ಸ್ನೇಹಿತರೆ, ಈ ನಿಟ್ಟಿನಲ್ಲಿ ನಮ್ಮ ವಿಶ್ವವಿದ್ಯಾಲಯವನ್ನು ಅಂತಾರಾಷ್ಟ್ರೀಯ ಮಟ್ಟಿಗೆ ತೆಗೆದುಕೊಂಡು ಹೋಗ್ತಾ ಇನ್ನೊಂದು ಈ ಸಂದರ್ಭದಲ್ಲಿ ತಮ್ಮೊಂದಿಗೆ ಹಂಚಿಕೊಳ್ತೇನೆ. ಇವತ್ತು ಬೆಳಗ್ಗೆನೇ ಇನ್ನೊಂದು ಒಡಂಬಡಿಕೆ ನಾನು ಸಹಿ ಮಾಡಿದೆ. ದಟ್ ಈಸ್ ವಿತ್ ಒನ್ ಆಫ್ ದ ಲೀಡಿಂಗ್ ಯೂನಿವರ್ಸಿಟೀಸ್ ಇನ್ USA. ಅಮೇರಿಕಾದಲ್ಲಿ ಇದ್ದಂಥ ಪಬ್ಲಿಕ್ ಯೂನಿವರ್ಸಿಟಿ. ಈಗ ನಾವು UK-ನಲ್ಲಿ ಏನು ಹೇಳಿದ್ವಿ, ದೇ ಆರ್ ಆಲ್ ವಿತ್ ದ ಪ್ರೈವೇಟ್ ಯೂನಿವರ್ಸಿಟೀಸ್. ಐ ಆಮ್ ವೆರಿ ಹ್ಯಾಪಿ ಟು ಸೇ ದ್ಯಾಟ್ ಒನ್ ಆಫ್ ದಿ ಪಬ್ಲಿಕ್ ಯೂನಿವರ್ಸಿಟೀಸ್ ಇನ್ ದಿ USA ಹ್ಯಾಸ್ ಕಮ್ ಫಾರ್ವರ್ಡ್. ಶ್ರೀ ಬಸವೇಶ್ವರ ಸಹಕಾರ ಬ್ಯಾಂಕಿನ 2025-2030 ಅವಧಿಗೆ ನಡೆಯಲಿರುವ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ಈ ಬಾರಿ MD ಪಾಟೀಲ್ ಪೆನಾಲ್ ಆಯ್ಕೆ ಮಾಡುವಂತೆ ಸದಸ್ಯರಲ್ಲಿ ಆಡಳಿತ ಮಂಡಳಿ ಸದಸ್ಯರಾದ RJ ಶೆಟ್ಗಾರ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕಲಬುರಗಿ ನಗರದಲ್ಲಿ 1981ರಲ್ಲಿ ಸ್ಥಾಪನೆಗೊಂಡಿರುವ ಶ್ರೀ ಬಸವೇಶ್ವರ ಸಹಕಾರ ಪತ್ತಿನ ಸಂಘ 1998ರಲ್ಲಿ ಸಹಕಾರ ಬ್ಯಾಂಕ್ ಆಗಿ ಅಭಿವೃದ್ಧಿ ಹೊಂದಿ ಕೇವಲ 25,000 ಬಂಡವಾಳದಿಂದ ಪ್ರಾರಂಭಗೊಂಡು ಪ್ರಸಕ್ತ ಸಾಲಿನಲ್ಲಿ 27 ಕೋಟಿ ಬಂಡವಾಳಕ್ಕೆ ಹೆಚ್ಚಿಗೆಯಾಗಿ 630 ಕೋಟಿ ವಾರ್ಷಿಕ ವ್ಯವಹಾರ ನಡೆಸಿದ್ದು, ವಾರ್ಷಿಕ ಬ್ಯಾಂಕಿನ ಆದಾಯ 44 ವರ್ಷಗಳ ಅವಧಿಯಲ್ಲಿ 9 ಲಕ್ಷ ಲಾಭ ಆಗಿರುವುದು ಇದೇ ಪ್ರಥಮ ಬಾರಿಗೆ. ಇದಕ್ಕೆ ಕಾರಣ ಬ್ಯಾಂಕಿನ ಆಡಳಿತ ಮಂಡಳಿಯ ಯೋಜನೆ, ಸದಸ್ಯರ ಸಹಕಾರ, ಸಿಬ್ಬಂದಿಯ ಪರಿಶ್ರಮ ಇದೆ ಎಂದ ಅವರು, ಹಾಗಾಗಿ ಸಹಕಾರಿ ಬ್ಯಾಂಕ್ನ ಅಭಿವೃದ್ಧಿಗಾಗಿ ಜನವರಿ 25ರಂದು ನಡೆಯಲಿರುವ ಚುನಾವಣೆಯಲ್ಲಿ MD ಪಾಟೀಲ್ ಪ್ಯಾನೆಲ್ ಆಯ್ಕೆ ಮಾಡುವಂತೆ ಮನವಿ ಮಾಡಿದರು.
ಇನ್ನು ಇದೇ ವೇಳೆ ಮಾತನಾಡಿದ ಅವರು ಎಂಡಿ ಪಾಟೀಲ್ ಪ್ಯಾನೆಲ್ನ 15 ಜನ ಅಭ್ಯರ್ಥಿಗಳಲ್ಲಿ ಹೀಗಾಗಿ 3 ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಎಂಡಿ ಪಾಟೀಲ್ ಸೇರಿದಂತೆ ಇತರರು ಹಾಜರಿದ್ದರು. ನಮ್ಮ ಸಂಸ್ಥೆ 1981ರಲ್ಲಿ ಕಲಬುರಗಿಯಲ್ಲಿ ಪ್ರಾರಂಭ ಆಗಿರತಕ್ಕಂಥ ಮೊದಲನೇ ಸಹಕಾರಿ ಬ್ಯಾಂಕ್. ಮೊದಲಿಗೆ ಸಹಕಾರ ಪತ್ತಿನ ಸಂಘ ಅಂಥೇಳಿ ಪ್ರಾರಂಭಗೊಂಡು 1998ರಲ್ಲಿ ಈ ಒಂದು ಸಹಕಾರಿ ಸಂಘವನ್ನು ಅಭಿವೃದ್ಧಿಗೊಂಡು ಸಹಕಾರ ಬ್ಯಾಂಕ್ ಅಂಥೇಳಿ RBIಲಿಂದೇ ಪರ್ಮಿಷನನ್ನು ಕೊಡಲಾಗಿದೆ. ಅದಾದ ನಂತರ ಈಗ ಪ್ರಸ್ತುತ 3749 ಸದಸ್ಯರು ಈ ಸಂಸ್ಥೆಗಿದ್ದಾರೆ. ನಮ್ಮ ಠೇವಣಿ ಷೇರು ಬಂಡವಾಳ 1,83,00,000 ರೂಪಾಯಿ ಸದಸ್ಯರ ಹೂಡಿಕೆ ಮಾಡಿರ್ತಕ್ಕಂಥ ಷೇರು ಬಂಡವಾಳ ನಿಧಿ ಇದೆ. 20,34,00,000 ಠೇವಣಿ ಸಾರ್ವಜನಿಕರಿಂದ ಠೇವಣಿಯನ್ನು ನಮ್ಮ ಬ್ಯಾಂಕಿನಲ್ಲಿ ಇಟ್ಟಿದ್ದಾರೆ. ಒಟ್ಟು ವ್ಯವಹಾರ ಹೋದ ವರ್ಷದ 2023-24ನೇ ಸಾಲಿನ ನಮ್ಮ ಬ್ಯಾಂಕಿನ ವ್ಯವಹಾರ 630 ಕೋಟಿ ಆಗಿದೆ. ವರ್ಕಿಂಗ್ ಕ್ಯಾಪಿಟಲ್ ನಮ್ಮ ಟೋಟಲ್ ಎಲ್ಲ ಬಂಡವಾಳ 27 ಕೋಟಿ ರೂಪಾಯಿ ನಮ್ಮ ಬ್ಯಾಂಕಿನ ಬಂಡವಾಳ ಇದೆ. ಅದರಲ್ಲಿ ರಿಸರ್ವ್ ಫಂಡ್ನಲ್ಲಿ ಕೂಡ 4,52,00,000 ರೂಪಾಯಿ ರಿಸರ್ವ್ ಫಂಡ್ ಇಡಲಾಗಿದೆ. ಪ್ರಸ್ತುತ ಅವಧಿಯಲ್ಲಿ 14,58,00,000 ರೂಪಾಯಿ ನಾವು ಲೋನನ್ನು ಅಡ್ವಾನ್ಸ್ ಮಾಡಿದ್ದೇವೆ, ಸಾಲವನ್ನು ಕೊಟ್ಟಿದ್ದೇವೆ. 43 ವರ್ಷದ ಅವಧಿಯಲ್ಲಿ 1981ರಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಬ್ಯಾಂಕು ಕಳೆದ ವರ್ಷ ಅತಿ ಹೆಚ್ಚಿನ ಲಾಭಾಂಶವನ್ನು ಮಾಡಿದ್ದೇವೆ. ಅದು 98 ಲಕ್ಷ ರೂಪಾಯಿ ಎಲ್ಲ ಖರ್ಚುಗಳು ತೆಗೆದ ಮೇಲೆ 98 ಲಕ್ಷ ರೂಪಾಯಿ ನಿವ್ವಳ ಲಾಭವನ್ನು ಈ ಬಸವೇಶ್ವರ ಬ್ಯಾಂಕಿನ ಪ್ರಸ್ತುತ ಅವಧಿಯಲ್ಲಿ ಆಗಿದೆ. ಮತ್ತು 15% ಏನಪ್ಪ ಅಂದರೆ ಸದಸ್ಯರಿಗೆ ಲಾಭಾಂಶವನ್ನು ವಿತರಣೆ ಮಾಡಲಾಗಿದೆ. ಈಗ ಈ ಬ್ಯಾಂಕಿನ ಪ್ರಸ್ತುತ ಏನಪ್ಪ ಅಂದರೆ ಈಗಾಗಲೇ ನಾವು ಇಲ್ಲಿ ಸಿಟ್ಟಿಂಗ್ MD ಪಾಟೀಲರು, ನಾವು ಸಿದ್ದಪ್ಪ ದೇವ್ರ ಮನೆ ಮತ್ತು ಏನಪ್ಪ ವಿರೂಪಾಕ್ಷ ಮಠಪತಿ ಈಗಾಗಲೇ ಈಗ ಬ್ಯಾಂಕಿನ ಅಧ್ಯಕ್ಷರಾಗಿ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಪ್ರಗತಿ ಆಗಬೇಕಾದರೆ ಅನುಭವಿಗಳು ಆ ಬ್ಯಾಂಕಿನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಮತ್ತು ಜನಸಂಪರ್ಕವನ್ನು ಮಾಡಿಕೊಂಡು ಬ್ಯಾಂಕಿನ ಉದ್ದೇಶ ಏನಪ್ಪ ಅಂತಂದರೆ ವ್ಯವಹಾರಸ್ಥರಿಗೆ ಮತ್ತು ನೌಕರದಾರರಿಗೆ, ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಆರ್ಥಿಕವಾಗಿರ್ತಕ್ಕಂಥ ಸಹಾಯವನ್ನು ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಬ್ಯಾಂಕನ್ನು ಸ್ಥಾಪನೆಗೊಂಡಿದೆ. ಇದರಲ್ಲಿ 1905ರಲ್ಲಿ ಈ ಸಹಕಾರ ಚಳುವಳಿಯನ್ನು ಪ್ರಾರಂಭ ಮಾಡಿರ್ತಕ್ಕಂಥವರು ಸಹಕಾರಿ ಪಿತಾಮಹ ಅಂತ ಹೇಳಿ ಕರೀತಾರೆ. ಅವರಿಗೆ ಸಣ್ಣ ರಾಮನಗೌಡ ಪಾಟೀಲ್ ಈ ಸಹಕಾರ ತತ್ವವನ್ನು ನಮ್ಮ ಕರ್ನಾಟಕದಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥ ಮೊದಲನೇ ವ್ಯಕ್ತಿ. ಅವರ ಆ ಒಂದು ಉದ್ದೇಶದಿಂದ ಪ್ರಾರಂಭ ಆಗಿರ್ತಕ್ಕಂಥ ಬ್ಯಾಂಕು ಇವತ್ತು ಇಷ್ಟೆಲ್ಲ ಪ್ರಗತಿಯನ್ನು ಹೊಂದಿದೆ. ಈ ಮುಂದೂ ಕೂಡ ಏನಪ್ಪ ಅಂದರೆ ನಮ್ಮ ಪೆನಲ್ ಏನಪ್ಪ ಅಂದರೆ ಈಗಾಗಲೇ 15 ಜನ ಇದರಲ್ಲಿ ಆಡಳಿತ ಮಂಡಳಿ ಇರ್ತಾ ಇದ್ದಾರೆ. 15 ಜನರಲ್ಲಿ 3 ಜನ ಅವಿರೋಧವಾಗಿ ಈಗಾಗಲೇ ಆಯ್ಕೆಯಾಗಿದ್ದಾರೆ. ಹಿಂದುಳಿದ ವರ್ಗಗಳಲ್ಲಿ 2 ಮತ್ತು ಮೀಸಲಾತಿ SC STಯಲ್ಲಿ ಒಬ್ಬರು ಆಗಿದ್ದಾರೆ. ಒಬ್ಬರು ಅರ್ಜಿಯನ್ನು ಸಲ್ಲಿಸಿಲ್ಲ. ಈಗ ಚುನಾವಣೆ ನಡೀತಕ್ಕಂಥದ್ದು ಸಾಮಾನ್ಯ ವರ್ಗದಲ್ಲಿ 9 ಸ್ಥಾನಕ್ಕಾಗಿ ಚುನಾವಣೆ ಆಗ್ತಾಯಿದೆ. ಮಹಿಳೆಯರಿಗೆ 2 ಸ್ಥಾನಕ್ಕಾಗಿ ಚುನಾವಣೆ ಆಗ್ತಾಯಿದೆ. ಕೇವಲ 11 ಸ್ಥಾನಕ್ಕಾಗಿ ಚುನಾವಣೆಯನ್ನು ಏರ್ಪಾಡಾಗ್ತಾಯಿದೆ ನಮ್ಮ ಪೆನಲ್. ಮತ್ತು ಯಾವುದೇ ಒಂದು ಸಂಸ್ಥೆಯಲ್ಲಿ ಎಲ್ಲರ ಸರ್ವಾನುಮತದಿಂದ ಆಯ್ಕೆಯಾದಾಗ ಆ ಸಂಸ್ಥೆಯನ್ನು ಅಭಿವೃದ್ಧಿ ಹೊಂದ್ತಾ ಇದೆ. ಆದರೆ ಚುನಾವಣೆ ಅನಿವಾರ್ಯವಾಗಿ ನಡೀತಕ್ಕಂಥ ಪರಿಸ್ಥಿತಿ ಕೂಡ ಇರ್ತಾ ಇದೆ. ಚುನಾವಣೆಯನ್ನು ಸಾರ್ವಜನಿಕವಾಗಿ ನಾವು ಸ್ವಾಗತ ಮಾಡಲೇಬೇಕಾಗ್ತದೆ. ಕೇವಲ ಏನಪ್ಪ ಅಂದರೆ ನಮ್ಮ ಪೆನಲನ್ನು ಬಿಟ್ಟು ಕೇವಲ 4 ಜನ ಮಾತ್ರ ಸಾಮಾನ್ಯದರಲ್ಲಿ ಸ್ಪರ್ಧೆಯನ್ನು ಅವರು ಮಾಡಿದ್ದಾರೆ. ಇಂಡಿಪೆಂಡೆಂಟಾಗಿ ವೈಯಕ್ತಿಕವಾಗಿ ಮಾಡಿದ್ದಾರೆ. ಮಹಿಳಾ ಇದರಲ್ಲಿ 2 ಆರಿಸಬೇಕು. ಕೇವಲ 3 ಇದ್ದಾರೆ ಒಟ್ಟಾರೆ. ಅದರಲ್ಲಿ 2 ಆಯ್ಕೆ ಮಾಡ್ತಕ್ಕಂಥದ್ದು. ನಾವು ಈಗಾಗಲೇ ಏನಪ್ಪ ಅಂದರೆ ಚುನಾವಣೆ ಏನಪ್ಪ ಅಂದರೆ ಪ್ರಚಾರವನ್ನು ನಗರದಾದ್ಯಂತ ಎಲ್ಲ ಕಡೆ ಏನಪ್ಪ ಅಂದರೆ ಚುನಾವಣೆ ಮಾಡಿದ್ದೇವೆ. ಖಂಡಿತ ನಮ್ಮ ಪೆನಲನ್ನು ಆಯ್ಕೆ ಆಗ್ತಾರೆ. ಮೊದಲಿನ ಈ 9 ಜನರಲ್ಲಿ 5 ಜನ ಸಿಟ್ಟಿಂಗ್ ಡೈರೆಕ್ಟರ್ ಇದ್ದೇವೆ ಮೊದಲಿರ್ತಕ್ಕಂಥವ್ರು. ಮತ್ತು ಈಗ ಹೊಸದಾಗಿ ನೂತನವಾಗಿ 4 ಜನರನ್ನು ಇದರಲ್ಲಿ ಸೇರ್ಪಡೆ ಮಾಡಿಕೊಂಡಿದ್ದೇವೆ.
ಯುವಕರು ಮತ್ತು ಉದ್ಯಮಿಗಳು ಅನುಭವ ಇರತಕ್ಕಂಥವ್ರನ್ನ ಇದರಲ್ಲಿ ಆಯ್ಕೆ ಮಾಡಿಕೊಂಡು ಈ ಬ್ಯಾಂಕನ್ನು ಎಲ್ಲರಿಗೆ ಲಾಭವನ್ನು ಮುಟ್ಟಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಅನೇಕ ಯೋಜನೆಗಳನ್ನು ರೂಪಿಸ್ತಾ ಇದ್ದೇವೆ. ನಮ್ಮ ಉದ್ದೇಶ ಬ್ಯಾಂಕಿನ ಸರ್ವಾಂಗೀಣ ಅಭಿವೃದ್ಧಿಯನ್ನು ಗೊಳಿಸ್ತಕ್ಕಂಥದ್ದು. ಎಲ್ಲ ರಂಗದಲ್ಲಿ ಕೂಡ ಬ್ಯಾಂಕಿನ ಅಭಿವೃದ್ಧಿಯನ್ನು ಗೊಳಿಸ್ತಕ್ಕಂಥದ್ದು. ಕಲಬುರಗಿ ಮತ್ತು ಕಲಬುರಗಿ ಜಿಲ್ಲೆ ಎಲ್ಲ ತಾಲೂಕುಗಳಲ್ಲಿ ಶಾಖೆಗಳನ್ನು ಪ್ರಾರಂಭ ಮಾಡ್ತಕ್ಕಂಥದ್ದು. ಈಗಾಗಲೇ ಒಂದು ಶಾಖೆಯನ್ನು ಗಂಜಿನಲ್ಲಿ ನಮ್ಮ ಬ್ರ್ಯಾಂಚ್ ಇದೆ. ಮತ್ತು ತಂತ್ರಜ್ಞಾನವನ್ನು ಅಳವಡಿಸ್ಕೊಂಡು ಏನು ಮಾಡರ್ನ್ ಏನಪ್ಪ ಎಕ್ವಿಪ್ಮೆಂಟ್ ಬಂದಿವೆ ಅದನ್ನು ಅಳವಡಿಸ್ಕೊಂಡು ನಮ್ಮ ಬ್ಯಾಂಕಿನ ATM ಮತ್ತು ಆನ್ಲೈನ್ ಪೇಮೆಂಟ್ ಆಗ್ತಕ್ಕಂಥದ್ದು ಅದನ್ನು ಮಾಡ್ತಕ್ಕಂಥ ಯೋಜನೆಯನ್ನು ಮಾಡಿದ್ದೇವೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಸದಸ್ಯರಿಗೆ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಹೆಚ್ಚಿನ ಗರಿಷ್ಠವಾಗಿರ್ತಕ್ಕಂಥ ಲೋನನ್ನು ಕೊಡ್ತಕ್ಕಂಥ ಯೋಜನೆ ಕೂಡ ಮಾಡ್ತಾ ಇದ್ದೇವೆ. ಒಟ್ಟಾರೆ ಆರ್ಥಿಕವಾಗಿರ್ತಕ್ಕಂಥ ಸಮೃದ್ಧಿಯನ್ನು ಹೊಂದಬೇಕಾದ್ರೆ ವ್ಯಾಪಾರಸ್ಥರು ಓನಾಗಿ ಬಂಡವಾಳ ಹಾಕ್ಕೊಂಡೇ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾರೇ ಒಂದು ವ್ಯವಹಾರವನ್ನು ಮಾಡಬೇಕಾದ್ರೆ ಬ್ಯಾಂಕಿನ ಸಾಲವನ್ನು ಪಡೆಯಲೇಬೇಕಾಗ್ತದೆ. ಇವಾಗ ನೈಸರ್ಗಿಕ ಬ್ಯಾಂಕ್ನಲ್ಲಿ ಅನೇಕ. ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ. ಕಲಬುರಗಿ ಜಿಲ್ಲಾಧಿಕಾರಿ ಬಿ ಫೌಜಿಯಾ ತರನ್ನುಮ್ ಅವರಿಗೆ ಅತ್ಯುತ್ತಮ ಚುನಾವಣೆ ನಿರ್ವಹಣಾ ಪ್ರಶಸ್ತಿ. ಕಲಬುರಗಿಯಲ್ಲಿ ಜನವರಿ 24ರಂದು ರೈಲ್ ರೋಕೋ ಹೋರಾಟ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಭಾರತ ಚುನಾವಣಾ ಆಯೋಗವು 2024-25ನೇ ಸಾಲಿನ ಅತ್ಯುತ್ತಮ ಚುನಾವಣಾ ಪದ್ಧತಿ ಅಳವಡಿಸಿಕೊಂಡು ಅನುಷ್ಠಾನಕ್ಕೆ ತಂದಿದ್ದಕ್ಕಾಗಿ ಅಧಿಕಾರಿಗಳು ಮತ್ತು ಸಂಸ್ಥೆಗಳಿಗೆ ಪ್ರಶಸ್ತಿ ಘೋಷಿಸಿದ್ದು, ಜನರಲ್ ಕ್ಯಾಟಗರಿ ವಿಭಾಗದಲ್ಲಿ ಕಲಬುರಗಿ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಚುನಾವಣಾಧಿಕಾರಿ ಬಿ ಫೌಜಿಯಾ ತರನ್ನುಮ್ ಅವರಿಗೆ ಪ್ರಶಸ್ತಿ ಘೋಷಿಸಿದೆ. ಈ ಕುರಿತು ರಾಜ್ಯದ ಮುಖ್ಯ ಚುನಾವಣಾಧಿಕಾರಿಗಳಿಗೆ ಪತ್ರ ಬರೆದಿರುವ ಭಾರತ ಚುನಾವಣಾ ಆಯೋಗವು ಇದೇ ಜನವರಿ 25ರಂದು ನವದೆಹಲಿಯ ದೆಹಲಿ ಕಂಟೋನ್ಮೆಂಟ್ ಪ್ರದೇಶದ ಮಾಣಿಕ್ ಶಾ ಸೆಂಟರ್ನಲ್ಲಿ ನಡೆಯುವ ರಾಷ್ಟ್ರೀಯ ಮತದಾರರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತಿದ್ದು, ಪ್ರಶಸ್ತಿ ಪುರಸ್ಕೃತರು ಆಗಮಿಸಲು ಅಧಿಕೃತ ಆಹ್ವಾನ ನೀಡುವಂತೆ ತಿಳಿಸಿದರು. ಜನರಲ್ ಕ್ಯಾಟಗರಿಯಲ್ಲಿ 11, ಸ್ಪೆಷಲ್ ಕ್ಯಾಟಗರಿಯಲ್ಲಿ 3, ಅತ್ಯುತ್ತಮ ನಿರ್ವಹಣೆಗೆ 3 ರಾಜ್ಯದ ಸಿಇಒಗಳಿಗೆ ಹಾಗೂ ಅತ್ಯುತ್ತಮ ಇಲಾಖೆಗಳ ಭಾಗದಲ್ಲಿ ಕೇಂದ್ರದ ಎನ್ಐಸಿ, ರೈಲ್ವೆ ಹಾಗೂ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಇಲಾಖೆಗೆ ಇಸಿಐ ಪ್ರಶಸ್ತಿ ಘೋಷಿಸಿದೆ. ಇನ್ನು ಜನರಲ್ ಕ್ಯಾಟಗರಿಯಲ್ಲಿ ಐಎಎಸ್ ಅಧಿಕಾರಿಯಾಗಿರುವ 9 ಜನ ಜಿಲ್ಲಾ ಚುನಾವಣಾಧಿಕಾರಿಗಳಿಗೆ ಮತ್ತು 2 ಐಪಿಎಸ್ ಅಧಿಕಾರಿಗಳಿಗೆ ಪ್ರಶಸ್ತಿ ಲಭಿಸಿದ್ದು, ಕಲಬುರಗಿಯ ಡಿಸಿ ಬಿ ಫೌಜಿಯಾ ತರನ್ನುಮ್ ಅವರು ಪ್ರಶಸ್ತಿಗೆ ಭಾಜನರಾದ ಕರ್ನಾಟಕದ ಏಕೈಕ ಅಧಿಕಾರಿಯಾಗಿದ್ದಾರೆ. ಕಲಬುರಗಿಯಲ್ಲಿ ರೈಲ್ವೆ ವಿಭಾಗದ ಸ್ಥಾಪನೆಗೆ ಆಗ್ರಹಿಸಿ ಜನವರಿ 24ರಂದು ರೈಲು ರೋಕೋ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕಲ್ಯಾಣ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯ ಅಧ್ಯಕ್ಷರಾದ ಶಶಿಕಾಂತ್ ಬಿ ಪಾಟೀಲ್ ಅವರು ತಿಳಿಸಿದ್ದಾರೆ. ಈ ಕುರಿತು ನಗರದ ಚೇಂಬರ್ ಆಫ್ ಕಾಮರ್ಸ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕಲ್ಯಾಣ ಕರ್ನಾಟಕ ಪ್ರದೇಶವು ಕರ್ನಾಟಕದ ಅತ್ಯಂತ ಹಿಂದುಳಿದ ಪ್ರದೇಶವಾಗಿದೆ. ಅದರ ಅಭಿವೃದ್ಧಿಗಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಈ ಪ್ರದೇಶದ ಅಭಿವೃದ್ಧಿಗಾಗಿ ಹಲವಾರು ಅಭಿವೃದ್ಧಿ ಯೋಜನೆಗಳನ್ನು ಹಾಕಿಕೊಂಡಿದೆ. ಅದರಂತೆ ಕೇಂದ್ರ ಸರ್ಕಾರವು 2012ರಲ್ಲಿ ಭಾರತ ಸಂವಿಧಾನವನ್ನು ತಿದ್ದುಪಡಿ ಮಾಡಿ 371 ಜೆ ಅನ್ನು ಜಾರಿಗೆ ತಂದಿದೆ.
ಅದಲ್ಲದೆ 2014ರಲ್ಲಿ ಕಲಬುರಗಿಯಲ್ಲಿ ರೈಲ್ವೆ ವಿಭಾಗವನ್ನು ಸ್ಥಾಪಿಸುವುದಾಗಿ ಘೋಷಿಸಲಾಯಿತು. ಆದರೆ ಇಲ್ಲಿಯವರೆಗೂ ಸ್ಥಾಪಿಸಲಾಗಿಲ್ಲ. ಈ ದೇಶದ ಜನರು ಅದರ ಸ್ಥಾಪನೆಗಾಗಿ ಕಾಯುತ್ತಿದ್ದಾರೆ. ಆದ್ದರಿಂದ ಕಲಬುರಗಿಯಲ್ಲಿ ರೈಲ್ವೆ ವಿಭಾಗವನ್ನು ಸ್ಥಾಪಿಸಬೇಕು ಎಂದು ಒತ್ತಾಯಿಸಿ ಜನವರಿ 24ರಂದು ಬೆಳಗ್ಗೆ 10 ಗಂಟೆಗೆ ಕಲಬುರಗಿಯಲ್ಲಿ ರೈಲು ರೋಕೋ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಈ ವೇಳೆ ಮಾತನಾಡಿದ ವಿಶ್ವ ಹಿಂದೂ ಪರಿಷತ್ ಉತ್ತರ ಪ್ರಾಂತದ ಅಧ್ಯಕ್ಷರಾದ ಲಿಂಗರಾಜಪ್ಪ ಅಪ್ಪ ಅವರು, ಸರ್ಕಾರ ಈ ಹಿಂದೆ ನೀಡಿದ ಭರವಸೆ ನೀಡಿದಂತೆ ಕಲಬುರಗಿಯಲ್ಲಿ ರೈಲ್ವೆ ಡಿವಿಷನ್ ಸ್ಥಾಪಿಸಬೇಕು. ಇದರಿಂದ ಕಲ್ಯಾಣ ಕರ್ನಾಟಕ ಭಾಗದ ಜನರಿಗೆ ಉದ್ಯೋಗ ಸೇರಿದಂತೆ ಅನೇಕ ಸೌಲಭ್ಯಗಳು ದೊರೆಯಲಿವೆ ಎಂದು ಮನವಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಚೇಂಬರ್ ಆಫ್ ಕಾಮರ್ಸ್ನ ಮಂಜುನಾಥ್ ಜೇವರ್ಗಿ, ಉಮಾಕಾಂತ್ ನಿಗ್ಗುಡಿಗಿ ಸೇರಿದಂತೆ ಇತರರು ಹಾಜರಿದ್ದರು. ವೃತ್ತದಿಂದ ಹಲವಾರು ಈಗಾಗಲೇ 5 ದಿನ ಸತತವಾಗಿ ನಮ್ಮ ಈ ಒಂದು ಹೋರಾಟ ಸಮಿತಿ ಸಾಕಷ್ಟು ಸುಮಾರು ಒಂದು 16 ಶಿಕ್ಷಣ ಸಂಸ್ಥೆಗಳಿಗೂ ಕೂಡ ಭೇಟಿ ನೀಡಿ ಅವರಿಗೆ ಒಂದು ಈ ಒಂದು ರ್ಯಾಲಿಗೆ ಸಾಥ್ ಕೊಡಬೇಕಾಗಿ ನಾವು ಕೇಳ್ಕೊಂಡಿದ್ದೀವಿ. ಅವರು ಕೂಡ ಕೊಡ್ತೀವಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಇದು 24ನೇ ತಾರೀಕು ಬೆಳಿಗ್ಗೆ 9:30 ಗಂಟೆಗೆ ನಾವು ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಲ್ಲಿ ಸೇರಿ ಅಲ್ಲಿಂದ ಕಾಲ್ನಡಿಗೆ ಮುಖಾಂತರ ನಾವು ರೈಲ್ವೆ ಸ್ಟೇಷನ್ ಹೋಗಿ ರೈಲ್ವೆ ಮುತ್ತಿಗೆಯನ್ನು ರೈಲ್ವೆ ರೋಕು ಕೂಡ ನಾವು ಮಾಡಲಿದ್ದೇವೆ. ಇದು ಯಾಕೆ ಮಾಡ್ತಾ ಇದ್ದೀವಿ ಅಂತಂದರೆ ತಮ್ಮೆಲ್ಲರಿಗೂ ಗೊತ್ತಿರುವ ವಿಷಯ, 1984ರಲ್ಲಿ ಜಸ್ಟಿಸ್ HC ಸರೀನ್ ಕಮಿಟಿ ಒಂದು ರಚನೆ ಆಯಿತು. ಆ ಒಂದು ಕಮಿಟಿಯಲ್ಲಿ ಗುಲ್ಬರ್ಗ, ಜಮ್ಮು ಮತ್ತು ನಾರ್ತ್ ಈಸ್ಟ್ನ ಸಿಲ್ಚರ್ ರೈಲ್ವೆ ಸ್ಟೇಷನ್ಗಳು ವಿಭಾಗೀಯ ರೈಲ್ವೆ ಸ್ಟೇಷನ್ ಆಗಿ ಮಾಡಲಿಕ್ಕೆ ಶಿಫಾರಸು ಕೂಡ ಮಾಡಿತ್ತು. ಒಟ್ಟು 16 ರೈಲ್ವೆ ಸ್ಟೇಷನ್, ಅದರಲ್ಲಿ ಸುಮಾರು ಈಗ ರೈಲ್ವೆ ಸ್ಟೇಷನನ್ನು ವಿಭಾಗೀಯ ರೈಲ್ವೆ ಸ್ಟೇಷನ್ ಆಗಿ ಮಾಡಿದ್ದಾರೆ. ಮೊನ್ನೆ ಇದೇ ತಿಂಗಳು 6ನೇ ತಾರೀಕು ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ನಮ್ಮ ದೇಶದ ಪ್ರಧಾನಮಂತ್ರಿಯವರು ಜಮ್ಮು ಮತ್ತು ಒರಿಸ್ಸಾದ ರಾಯ್ಗಢ್ ರೈಲ್ವೆ ಸ್ಟೇಷನನ್ನು ವಿಭಾಗೀಯ ರೈಲ್ವೆ ಸ್ಟೇಷನ್ ಅಂತೇಳಿ ಈಗಾಗಲೇ ಅನುಮತಿ ಕೂಡ ನೀಡಿದ್ದಾರೆ. ಇದು ನಮಗೆ ಭಾಳ ದುಃಖದ ಸಂಗತಿ, ಭಾಳ ಅನ್ಯಾಯ ಆಗ್ತಾ ಇರೋ ಸಂಗತಿ. ಯಾಕಂತಂದರೆ ಯಾವಾಗ ಸರೀನ್ ಕಮಿಟಿಯವರು ಜಮ್ಮು ಮತ್ತು ಗುಲ್ಬರ್ಗ ಇದನ್ನು ಶಿಫಾರಸು ಮಾಡಿದಾಗ ಬರೀ ಜಮ್ಮುವನ್ನು ಅನೌನ್ಸ್ ಮಾಡ್ತಾರೆ, ಗುಲ್ಬರ್ಗಕ್ಕೆ ಮಾಡಲಿಲ್ಲ ಅಂತಂದರೆ ನಮಗೆ ಭಾಳ ದುಃಖದ ಸಂಗತಿ ಮತ್ತು ನಾವು ಇದನ್ನು ಖಂಡಿಸ್ತೀವಿ ಕೂಡ. ಇದೇ ರೀತಿ ಒಂದು ರಾಜಕೀಯ ಇಚ್ಛಾಶಕ್ತಿ ಕೂಡ ನಮ್ಮ ಭಾಗಕ್ಕೆ ಯಾವಾಗಲೂ ಕೂಡ ಆಗ್ತಾನೆ ಬಂದಿದೆ. ಇದು ಹಿಂದುಳಿದ ಪ್ರದೇಶ ಅಂತೇಳಿ 2012ರಲ್ಲಿ ನಮ್ಮ ಸಂವಿಧಾನದಲ್ಲಿ ನಮ್ಮ ಈ ಭಾಗಕ್ಕೆ, ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಆರ್ಟಿಕಲ್ 371J ಅನ್ನು ಅನುಮೋದನೆ ಕೂಡ ಮಾಡಿತ್ತು. ಆದರೆ ಕೂಡ ಇಲ್ಲಿವರೆಗೆ ಯಾವುದೇ ರೀತಿಯಿಂದ ಕೈಗಾರಿಕಾ ವಲಯದಲ್ಲಾಗಿರಲಿ, ವಾಣಿಜ್ಯ ವಲಯದಲ್ಲಾಗಿರಲಿ, ಯಾವುದೇ ರೀತಿಯಿಂದ ಒಂದು ಸರ್ಕಾರ, ರಾಜ್ಯ ಸರ್ಕಾರ ಆಗಿರಲಿ, ಕೇಂದ್ರ ಸರ್ಕಾರ ಆಗಿರಲಿ ಇದಕ್ಕೆ ಮನ್ನಣೆ ಕೂಡ ಮಾಡ್ತಾನೆ ಇಲ್ಲ. ಇದು ಕೂಡ ಒಂದು ಖಂಡನೀಯ ವಿಷಯ. ಹಾಗೆ ಯಾಕೆ ನಮ್ಮ ಈ ಕಲಬುರಗಿ ವಿಭಾಗ ರೈಲ್ ಆಗಬೇಕು ಅಂತಂದರೆ, ಯಾವಾಗ 2013-14ರಲ್ಲಿ ನಮ್ಮ ನಗರದ ಗುಲ್ಬರ್ಗ ಜಿಲ್ಲೆಯ ಸಂಸದರಾದಂಥ ಶ್ರೀಮಾನ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ರೈಲ್ವೆ ಮಿನಿಸ್ಟರ್ ಕೂಡ ಆಗಿದ್ದರು. ಅವರು ಕೂಡ ಈ ಒಂದು ಅವಧಿಯಲ್ಲಿ ನಮ್ಮ ಕಲಬುರಗಿ ರೈಲ್ವೆ ಸ್ಟೇಷನನ್ನು ವಿಭಾಗೀಯ ರೈಲ್ವೆ ಸ್ಟೇಷನ್ ಆಗಿ ಪರಿಗಣಿಸಬೇಕು ಅಂತ ಅವರು ಮಂತ್ರಾಲಯದಲ್ಲಿ ಕೂಡ ಘೋಷಣೆ ಮಾಡಿತ್ತು. 43 ಎಕರೆ 20 ಗುಂಟೆ ಒಂದು ಏರಿಯಾ ಕೂಡ ಸ್ವಾಧೀನದಲ್ಲಿ ಕೂಡ ಈಗಾಗಲೇ ತಗೊಂಡಾಗಿದೆ. ಆಗಿನ ಒಂದು ಬಜೆಟ್ನಲ್ಲಿ 13-14ರ ಒಂದು ಬಜೆಟ್ನಲ್ಲಿ ಕೂಡ 5 ಕೋಟಿ ರೂಪಾಯಿಗಳ ಕೂಡ ಈ ಒಂದು ವಿಭಾಗೀಯ ರೈಲ್ವೆ ಕೂಡ ಒಂದು ಮಾಡಲಿಕ್ಕೆ ಮೀಸಲು ಕೂಡ ಇಟ್ಟಿತ್ತು, 5 ಕೋಟಿ ರೂಪಾಯಿ. ಹಾಗೆ ಒಂದು ಸ್ಪೆಷಲ್ ಆಫೀಸರ್ ಕೂಡ ನಿಯುಕ್ತಿ ಕೂಡ ಆಗಿತ್ತು. ಆದರೆ ಮುಂದಿನ ಈ NDA ಗೌರ್ಮೆಂಟ್ ಬಂದ ತಕ್ಷಣ ಇದನ್ನು ಕೈ ಬಿಟ್ಟಂಥದ್ದು ಒಂದು ಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಾರೆ. ಈಗಾಗಲೇ ಬರೀ ಒಂದು ಕಾಟಾಚಾರಕ್ಕೆ ಪ್ರತಿ ವರ್ಷ ಬಜೆಟ್ನಲ್ಲಿ ಸುಮ್ಮನೆ 1 ಲಕ್ಷ ಮೀಸಲಿಡೋದು, 1,000 ರೂಪಾಯಿ ಮೀಸಲಿಡ್ತಾರೆ. ಈ ರೀತಿಯಾದಂಥ ಒಂದು ನಡವಳಿಕೆಯನ್ನು ಕೇಂದ್ರ ಸರ್ಕಾರ ನಡ್ಕೊಂಡು ಬಂದಿದೆ. ಹೀಗೆ 10 ನಮ್ಮ
ನ್ಯಾಷನಲ್ ಹೈವೇ ಬದಿಗಿದ್ದಂಥ ಊರುಗಳು ಭಾಳಷ್ಟು ಅಭಿವೃದ್ಧಿ ಹೊಂದ್ಕೊಂಡಿದೆ. ಹಾಗಾಗಿ ನಮ್ಮ ಕಲಬುರಗಿ ಏನು ರೈಲ್ವೆ ಸ್ಟೇಷನ್ ಲೈನ್ ಇದೆ 1856 ಇರ್ಬೋದು ಅನ್ಕೋತೀನಿ ನಾನು. ಅವಾಗ ಸ್ಥಾಪನೆ ಆದಂಥ ಒಂದು ಥರ್ಡ್ ರೈಲ್ವೆ ಸ್ಟೇಷನ್. ಅಂಥ ಒಂದು ಅಭಿವೃದ್ಧಿಯಲ್ಲಿ ಇದು ಭಾಳ ಅವಶ್ಯಕತೆ ಇದೆ. ಮುಂದೆ ಬರೋಂಥ ಒಂದು ಯಾವುದೇ ಒಂದು ನಮ್ಮ ಭಾಗದಲ್ಲಿ ಅಭಿವೃದ್ಧಿ ಆಗಬೇಕಾದ್ರೆ ಕಾರಿಡಾರ್ ಅಂತ ಕರಿತೀವಿ. ಯಾವ ರೀತಿ ದಿಲ್ಲಿ ಮುಂಬೈ ಕಾರಿಡಾರ್ ಆಗಿದೆ ಮತ್ತು ಚೆನ್ನೈ ಬೆಂಗಳೂರು ಕಾರಿಡಾರ್ ಆಗಿದೆ, ಹಾಗೆ ನಮ್ಮ ಕ್ಷೇತ್ರ ಕೂಡ ಒಂದು ಕಾರಿಡಾರ್ ನಾವು ಕೇಳ್ತಿರ್ತೀವಿ. ಮುಂದೆ ಕಾರಿಡಾರ್ಗೆ ಒಂದು ಏನು ಅಡ್ಡು ಬರೋದಪ್ಪ ಅಂದರೆ ನಮ್ಮ ಕನೆಕ್ಟಿವಿಟಿ ಇಲ್ಲ ಅಂತ ಹೇಳಿ ಬಂದುಬಿಡ್ತಾರೆ. ನಮ್ಮಲ್ಲಿ ಏರ್ಪೋರ್ಟ್ ಇದೆ, ಬಸ್ ಸ್ಟ್ಯಾಂಡ್ ಇದೆ, ರೈಲ್ವೆ ಸ್ಟೇಷನ್ ಇದೆ, ನ್ಯಾಷನಲ್ ಹೈವೇ ಇಲ್ಲ. ನ್ಯಾಷನಲ್ ಹೈವೇ ಆಗಬೇಕು. ಆದರೂ ಕೂಡ ಮೊದಲು ಪ್ರಥಮದಲ್ಲಿ ನಮಗೆ ಬೇಕಾಗಿರೋದು ರೈಲ್ವೆ ಡಿವಿಷನ್. ರೈಲ್ವೆ ಡಿವಿಷನ್ನಿಂದ ನಮಗೆ ಒಳ್ಳೆ ಕನೆಕ್ಟಿವಿಟಿ ಸಿಗುತ್ತೆ ನಮಗೆ ಇಲ್ಲಿ. ಆದಾಗ ನಮ್ಮ ಇಲ್ಲಿದ್ದಂಥ ಕೃಷಿಕರಿಗೂ, ರೈತರಿಗೂ ಮತ್ತು ನಮ್ಮ ವಿದ್ಯಾರ್ಥಿಗಳಿಗೂ, ವ್ಯಾಪಾರಸ್ಥರಿಗೂ ಹೋಗೋಕ್ಕೆ ಬರೋಕ್ಕೆ ಅನುಕೂಲ ಆಗುತ್ತೆ. ಅವರು ಇದ್ದಂಥ ಒಂದು ವ್ಯಾಪಾರಕ್ಕೆ ಅವರು ಒಂದು ಒಳ್ಳೆಯ ಒಂದು ಮಾರ್ಗದರ್ಶನ ಸಿಗೋಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗುತ್ತೆ. ಇಲ್ಲಿ ಸುಮಾರು ವರ್ಷದಿಂದ ಇದು ಅದೇ ಥರ ಒಂದು ಸ್ಟೇಟಸ್ ಕೋ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಮುಂದೆ ಬರೋಂಥ ವರ್ಷದಲ್ಲಿ ಇವತ್ತೇ ಆಗಲಿ, ನಾಳೆ ಆಗಲಿ, ನಾಡ್ದಲ್ಲಿ ಇದಕ್ಕೆ ಸತತವಾಗಿ ಯಾವುದೂ ರಾಜಕೀಯ ಇಲ್ಲದೆ ಇದಕ್ಕೆ ಕೈ ತೊಗೊಂಡು ನಾವು ಮುಂದೆ ಕೆಲಸ ಮಾಡ್ತಾಯಿದ್ದೀವಿ. ಹಾಗಾಗಿ ಈ ಒಂದು ಪ್ರೆಸ್ ಮೀಟ್ ಮಾಡೋಕ್ಕೆ ಕಾರಣ ಏನಪ್ಪ ಅಂದ್ರೆ, ಪ್ರತಿಯೊಬ್ಬ ಓದುಗಾರರಿಗೆ ನಿಮ್ಮ ಇನ್ನು ಮಾಧ್ಯಮದಿಂದ ಏನು ಓದಬೇಕಂತಾರಲ್ಲ ಅವರಿಗೆ ಒಂದು ಮನವಿ ಮಾಡಬೇಕಾಗಿದೆ. ಈ ಒಂದು ರೈಲ್ವೆ ಡಿವಿಷನ್ನಿಂದ ಏನು ಅನುಕೂಲ ಆಗ್ತದೋ, ಇದರಿಂದ ನಮ್ಮ ಕ್ಷೇತ್ರಕ್ಕೆ ಏನು ಅನುಕೂಲ ಆಗ್ತದೆ, ವೈಯಕ್ತಿಕವಾಗಿ ಅನುಕೂಲ ಏನೇನಾಗ್ತವೆ ಅದು ಒಂದು ಮನೆಯನ್ನು ಮಾಡಿಕೊಟ್ಬಿಟ್ರೆ ಅವ್ರಿಗೆ ಅನುಕೂಲ ಆಗ್ತದೆ ಅಂತ ಒಂದು ನಮ್ಮ ಭಾವನೆ ಇದೆ. ಹಾಗಾಗಿ ನಾವು ಇದಕ್ಕೆ ಕೈ ಜೋಡಿಸಿದ್ದೀವಿ. ಶಾಂತಿಯುತವಾಗಿ ನಾವು ಇದಕ್ಕೆ ಹೋರಾಟ ಮಾಡ್ತೀವಿ. ಎಲ್ಲರೂ ನಾವು ಏನಪ್ಪ ಅಂದ್ರೆ ಇದಕ್ಕೆ ನೀವು ಕೈ ಜೋಡಿಸ್ಬೇಕು. ನೀವು ಯಾವುದೇ ಒಂದು ಟ್ವೀಟ್ ಆಗಲಿ ಇಲ್ಲ ನಿಮ್ಮ ಸೋಷಿಯಲ್ ಮೀಡಿಯಾಲಿಂದ ಆಗಲಿ ಪ್ರಧಾನಮಂತ್ರಿಗಳಿಗಾಯಿತು, ನಮ್ಮ ರಾಜಕೀಯ ಯಾರು ಇದಕ್ಕೆ ಕಾರಣಭೂತರಿದ್ದಾರೆ ಅವರಿಗೊಂದು ಮೆಸೇಜ್ ಹಾಕಿಬಿಟ್ರೆ ನಮ್ಗೆ ಅನುಕೂಲ ಆಗ್ತದೆ ಅಂತೇಳಿ ನನ್ನ ಭಾವನೆ ಇದೆ. ಬಸವರಾಜ್ ಪಾಟೀಲ್ ಸೇಡಂಜಿಯವರ ನೇತೃತ್ವದಲ್ಲಿ ಆವಾಗ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ದರು, ನಿತೀಶ್ ಕುಮಾರ್ ಅವರು ರೈಲ್ವೆ ಮಂತ್ರಿಗಳಾಗಿದ್ದರು. ನಮ್ಮ ಚೇಂಬರ್ ವತಿಯಿಂದ ನಾವು ಒಂದು ಡೆಲಿಗೇಷನ್ ತೆಗೆದುಕೊಂಡು ಕೂಡ ಹೋಗಿದ್ದೇವೆ. 2005ರಲ್ಲಿ ಬಸನಗೌಡ ಯತ್ನಾಳ್ ಅವರು ರೈಲ್ವೆ ಮಿನಿಸ್ಟರ್, ಸೌತ್ ಇಂಡಿಯಾ ದಕ್ಷಿಣ ಭಾರತದ ಇನ್ಚಾರ್ಜ್ ಕೂಡ ಆಗಿದ್ದರು. ಆ ಸಮಯದಲ್ಲಿ ನಮ್ಮ ಏನು ಬೇಡಿಕೆ ಇದೆ ಆ್ಯಸ್ ಪರ್ ದಿ ಸರೀನ್ ಕಮಿಟಿ ರಿಪೋರ್ಟ್ ಪ್ರಕಾರ 2005-6 ಅಂದರೆ ಎಲೆಕ್ಷನ್ ಪ್ರಿಪೋಂಡ್ ಆಗೋದಕ್ಕಿಂತ ಮುಂಚೆ ಒಂದು 15 ದಿವಸಕ್ಕಿಂತ ಮುಂಚೆ ಒಂದು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಇದು ಅನುಮೋದನೆ ಕೂಡ ಆಗಿತ್ತು. ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಇದು ಅಜೆಂಡಾನಲ್ಲಿ ಕೂಡ ಇಟ್ಟಿದ್ರು, ಈ ಗುಲ್ಬರ್ಗಾನಲ್ಲೇನ ರೈಲ್ವೆ ಡಿವಿಷನ್ ಆಗಬೇಕು ಆ್ಯಸ್ ಪರ್ ದಿ ಸರೀನ್ ಕಮಿಟಿ ರಿಪೋರ್ಟ್ ಪ್ರಕಾರ. ಅದರ ನಮ್ಮ ದುರದೃಷ್ಟಕರ ಎಲೆಕ್ಷನ್ ಪ್ರಿಪೋಂಡ್ ಆಗಿದ್ದಕ್ಕೋಸ್ಕರ ಅದು ಕ್ಯಾನ್ಸಲ್ ಆಯಿತು. ನಂತರ ಅಧ್ಯಕ್ಷರ ಹೇಳಿದ ಪ್ರಕಾರ 2013-14ರಲ್ಲಿ ಖರ್ಗೆ ಸಾಹೇಬರ ಒಂದು ರೈಲ್ವೆ ಮಿನಿಸ್ಟರ್ ಆಗಿದ್ದರು. ಅವಾಗ ಇವನ್ ನಿಮ್ಗೆ ಹೇಳಬೇಕಾಗಿತ್ತಂದ್ರೆ ಕೆಲವು ಪಾರ್ಲಿಮೆಂಟ್ನಲ್ಲಿ ಒಂದು ಬೇರೆ ಬೇರೆ ಯಾರ್ಯಾರು ಮಿನಿಸ್ಟ್ರ್ ಬರ್ತಾರೆ ಬೇರೆ ಬೇರೆ ಸ್ಟೇಟ್ಮೆಂಟ್ ಇರುತ್ತೆ. ಪಿಂಕ್ ಬುಕ್ಕಲ್ಲಂದ್ರೆ ರೈಲ್ವೆ ಬೋರ್ಡ್ನಲ್ಲಿ ಆಲ್ರೆಡಿ ಅನುಮೋದನೆ ಆಗಿದೆ ಗುಲ್ಬರ್ಗಾನಲ್ಲಿ ರೈಲ್ವೆ ಡಿವಿಷನ್ ಆಗಬೇಕಂತಂದು. ಆ ಪಿಂಕ್ ಬುಕ್ ಈಸ್ ದ ಫೈನಲ್. ಇದ್ರ ಬಗ್ಗೆ ತಾವು ಎಲ್ಲಾದರೂ ಕೇಳ್ಕೋಬೋದು. ಆ ಪ್ರಕಾರ ಏನದಲ್ಲ, ಗುಲ್ಬರ್ಗಾ ರೈಲ್ವೆ ಡಿವಿಷನ್ ಆಗಲೇಬೇಕಂತಂದು 2-3 ಬಾರಿ ಬೇರೆ ಬೇರೆ ಏನದಲ್ಲ ಮಂತ್ರಿಗಳಿದ್ದಾಗ ಇಲ್ಲ ನಾವು ಮಾಡ್ತೇವೆ, ಮುಂದಿನ ಬಜೆಟ್ನಲ್ಲಿ ಮಾಡ್ತೇವೆ ಅಂತ ಈ ರೀತಿ ಹೇಳ್ಕೊತಾ ಇದ್ದಾರೆ. ಬೇರೆ ಬೇರೆ ರೈಲ್ವೆ ಮಿನಿಸ್ಟರ್ ಬೇರೆ ಬೇರೆ ಸ್ಟೇಟ್ಮೆಂಟ್ ಕೂಡ ಕೊಡ್ತಾ ಇದ್ದಾರೆ. ಈ ಭಾಗಕ್ಕೆ ರೈಲ್ವೆ ಡಿವಿಷನ್ ಯಾಕೆ ಬೇಕಂದರೆ ಇವನ್ ನಂಜುಂಡಪ್ಪ ಕಮಿಟಿ ರಿಪೋರ್ಟ್ನಲ್ಲಿ ಕೂಡ ಇದೆ, ಈ ಭಾಗ ಹಿಂದುಳಿದಿದೆ. ಸರೀನ್ ಕಮಿಟಿ ರಿಪೋರ್ಟ್ ಪ್ರಕಾರ ಗುಲ್ಬರ್ಗಾನಲ್ಲಿ ರೈಲ್ವೆ ಡಿವಿಷನ್ ಆಗಬೇಕು. ಇನ್ನೊಂದು ಹೇಳಬೇಕಾಗಿತ್ತಂದರೆ ಈಗೇನು ಹೊಸ ಟ್ರೈನ್ ಆಗಿದೆ ಅಲ್ಲ ವಂದೇ ಭಾರತ ಬಿಟ್ಟರೆ ಯಾವುದೂ ಏನದಲ್ಲ ಗುಲ್ಬರ್ಗಾಲಿಂದ ಒರಿಜಿನೇಟ್ ಆಗಂಥ ರೈಲ್ವೆಗಳು ಇಲ್ಲ. ಇವತ್ತು 20 ಏನು ದೊಡ್ಡ ರಾಜ್ಯಗಳಿವೆ, 15 ಅಭಿವೃದ್ಧಿ ಹೊಂದಿದಂಥ ರಾಜ್ಯಗಳೇನಿವೆ. ಡಿವಿಷನ್ ಹೆಡ್ ಕ್ವಾರ್ಟರ್ನಿಂದ ಗುಲ್ಬರ್ಗಾ ಒಂದೇ ರೈಲ್ವೆ ಸ್ಟೇಷನ್ ಇದೆ.
ಒಂದು ಏನದಲ್ಲ ಟ್ರೈನ್ ಸ್ಪೆಷಲ್ ಟ್ರೈನ್ ಅದಲ್ಲ ಒರಿಜಿನೇಟ್ ಗುಲ್ಬರ್ಗಲಿಂದ ಡಿವಿಷನ್ ಹೆಡ್ ಕ್ವಾರ್ಟರ್ಲಿಂದ ಆಗ್ತಾ ಇಲ್ಲ. ಆದರೆ ಇದು ನಮ್ಮ ದುರದೃಷ್ಟಕರ. ಬಾಗಲಕೋಟ್ಲಿಂದ ಬರುತ್ತೆ, ಶೋಲಾಪುರ್ಲಿಂದ ಬರುತ್ತೆ, ಮುಂಬೈಲಿಂದ ಬರುತ್ತೆ. 90% ರಿಸರ್ವೇಷನ್ ಏನದಲ್ಲ ಬೇರೆ ಬೇರೆಯಿಂದ. ಶೋಲಾಪುರ್ಲಿಂದ ಏನದಲ್ಲ 80% ರಿಸರ್ವೇಷನ್ ಹೊಟ್ಗಿ, ಶೋಲಾಪುರ್, ಖಾಡ್ಗಾಪುರ್ ಇದರಲ್ಲಿಂದ ಆಗ್ತಾ ಇದೆ. ಆದರೆ ಮೇನ್ ಎಲ್ಲ ಈಗ ರಿಪೋರ್ಟ್ ಇದೆ, ಕುನ್ನೂರು ಸರ್ ರಿಪೋರ್ಟ್ ಡಾಟಾ ತೊಗೊಂಡಿದ್ದಾರೆ. 90% ರಿಸರ್ವೇಷನ್ ಬಾಗಲಕೋಟ್ ಮೈಸೂರಿನ ಟ್ರೈನ್ ಇದೆ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಓಕ್ಲಿ ವಿದ್ಯಾಮಂದಿರದಲ್ಲಿ ಮಕ್ಕಳಿಗಾಗಿ ಕ್ರೀಡಾಕೂಟ ಆಯೋಜನೆ. ಗುಲ್ಬರ್ಗಾ ವಿಶ್ವವಿದ್ಯಾಲಯದ ವಿಸಿ ಆಗಿ ಉತ್ತಮ ಸೇವೆ ಸಲ್ಲಿಸಿದ ತೃಪ್ತಿ ಇದೆ. ನಿರ್ಗಮಿತ ವಿಸಿ ದಯಾನಂದ ಸರ್ ಸುದ್ದಿಗೋಷ್ಠಿ. ಶ್ರೀ ಬಸವೇಶ್ವರ ಸಹಕಾರಿ ಬ್ಯಾಂಕ್ನ ಚುನಾವಣೆ ಜನವರಿ 25ರಂದು. ಆರ್ಜಿ ಶೆಟ್ಗಾರ್ ಸುದ್ದಿಗೋಷ್ಠಿ. ಕಲಬುರಗಿ ಜಿಲ್ಲಾಧಿಕಾರಿ ಬಿ ಫೌಜಿಯಾ ತರನ್ನಂ ಅವರಿಗೆ ಅತ್ಯುತ್ತಮ ಚುನಾವಣೆ ನಿರ್ವಹಣಾ ಪ್ರಶಸ್ತಿ. ಕಲಬುರಗಿಯಲ್ಲಿ ಜನವರಿ 24ರಂದು ರೈಲ್ ರೋಕೋ ಹೋರಾಟ. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.